ಕೊಡೋ ಇದ್ರೆ ಅಷ್ಟೇ. ಹಾಯ್ ಎಲ್ಲರಿಗೂ ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಸೊ ಎಲ್ಲರೂ ಬ್ಲಾಗ್ ಮಾಡ್ತಾ ಇಲ್ಲ ಅಂತ ಕೇಳ್ತಾ ಇದ್ರಿ. ಸೊ ನಾನ್ ಬಂದಿರೋದು ಇವತ್ತು ಬೆಂಗಳೂರಿಗೆ. ಸೊ ಇಷ್ಟು ದಿನ ಊರಲ್ಲಿದ್ದೆ, ಮಾಡಕ್ಕಾಗಿರ್ಲಿಲ್ಲ. ಸೊ ನಮ್ಮ ಏರಿಯಾದಲ್ಲಿ ಗಣೇಶನ ಕೂಡಿಸ್ತಾ ಇದೀವಿ. ಸೊ ಇದ್ ಬಂದ್ಬಿಟ್ಟು ಇವತ್ತಿಂದ ಫಸ್ಟ್ ಡೇ, ಅಂದ್ರೆ ಇವತ್ನ ಸೆಟ್ ಆಗ್ತಾ ಇದೀವಿ. ಗುರು ಆದ್ರೂ ಲೈಟ್ ಆಗಿ ಮಳೆ ಬರ್ತಾ ಇತ್ತು. ಸೊ ಬೆಂಡೆಲ್ಲ ಹಂಗೆ ಹಿಂಗೆ ಮಾಡಿ ರೆಡಿ ಮಾಡಿದ್ರು ಆಲ್ಮೋಸ್ಟ್. ಸೊ ಇನ್ನು ತುಂಬಾ ರೆಡಿ ಮಾಡೋದಿದೆ. ಸೊ ಡೆಕೋರೇಷನ್ ಆದ್ಮೇಲೆ ನಾವು ತೋರಿಸ್ತೀವಿ. ಗುರು ನಮ್ ಫ್ರೆಂಡ್ಗೆ ನಮ್ಮ ಏರಿಯಾ ಗಣೇಶ ಬಗ್ಗೆ ಒಂದ್ ಸ್ವಲ್ಪ ಹೇಳು ಅಂದ್ರೆ ಏನೋ ಹೇಳ್ತಾ ಇದ್ದ, ಬಟ್ ವಿಡಿಯೋ ಮಾಡ್ತಿದ್ದೀನಿ ಅಂತ ಸುಮ್ಮನೆ ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು. ಗಣೇಶ ಎಲ್ಲಿ ಯಾವಾಗ ಕಳ್ಸೋದು? ಶನಿವಾರ ಪಕ್ಕ ಟಮಟೆನಾ ಡೀಸೆಲ್ ಡ್ಯಾನ್ಸ್ ಮಾಡ್ತೀಯ? ಬೀಳ್ತವ್ರೆ ಓಡ. ನೀನೊಬ್ನು ಹೋಗಲ್ಲ, ನೀನೊಬ್ಬ. ಯಾಕೆ ಹುಷಾರಿಲ್ವೇನೋ? ಜ್ವರ ಬಂದೈತಾ? ನನ್ಗೂ ಜ್ವರ ಬಂದೈತಿ. ಹೋದ ವರ್ಷ ಅಂತೂ ಸಿಕ್ಕಾಪಟ್ಟೆ ಕಷ್ಟಪಟ್ಬಿಟ್ಟಿದ್ವಿ. ನೈಟ್ ಎಲ್ಲ ತೋಡಿ ಗಣೇಶನ್ಗೆ ಒಂಥರ ಚಪ್ರ ಹಾಕ್ಬಿಟ್ಟು ರೆಡಿ ಮಾಡಿದ್ವಿ. ಸೊ ಈ ವರ್ಷ ಆತರ ಏನಿಲ್ಲ. ಸೊ ಒಂದ್ 30,000 ಕೊಟ್ಬಿಟ್ಟು ಈ ತರ ಆರ್ಡರ್ ಮಾಡಿದೀವಿ. ಅವನ್ ಯಾಕಂಗ್ ನಿಂತ್ಕೊಳ್ಳೋ ಅಯ್ಯೋ ನಾನ್ ಸತ್ತೋಯ್ತೀನಿ ಕಣಣ್ಣ. ಅವನಿಗೆ ರೆಸ್ಪೆಕ್ಟ್ ಕೊಡೋ ಇದ್ರೆ ಅಷ್ಟೇ. ಗುರು ಇದು ಫಸ್ಟ್ ಡೇ ವಿಡಿಯೋ ಫೈನಲ್ ಈ ತರ ರೆಡಿ ಆಗಿದೆ. ಸೊ ನಾಳೆ ತೋರ್ಸೋಣ. ಸರಿ, ನಾಳೆ ಸಿಗೋದಾ? ನಾಳೆ ಬಾಯ್ ಬಾಯ್. ಬರೇ ಫೋಟೋ ಕ್ಯಾಮ್ರಾ ಹೊಡೆಯಕ್ ನೀನು ಏನೇನ್ ನೋಡ್ಬೇಕು ಕಾಣ ಅಲ್ವಾ?